ಹಲೋ ನಮಸ್ತೆ, ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್. ಮಂಡಿ ನೋವು, ಮಂಡಿಯ ಭಾಗದಲ್ಲಿ ಕೆಲವು ಸತಿ ನಮಗೆ ಸ್ಪೋರ್ಟ್ಸ್ ಇಂಜುರಿ ಆಗಿರ್ಬೋದು ಅಥವಾ ಯಾವುದೇ ಅಪಘಾತಗಳಿಂದ ಇಂಜುರಿ ಆಗುತ್ತೆ. ಆ ನೋವನ್ನು ತಡ್ಕೊಳ್ಳೋದು ತುಂಬಾ ಕಷ್ಟ. ಈ ಮಂಡಿಯ ಭಾಗದಲ್ಲಿ ಮೆನಸ್ಕಸ್ ಟೇರ್ ಅಂತ ನಾವು ಹೇಳ್ತೀವಿ, ಹಾಗೆ ACL ಟೇರ್ ಅಂತ ಹೇಳ್ತೀವಿ. ಇವು ಎರಡನ್ನೂ ಕೂಡ ಮೈಲ್ಡ್ ಆಗಿ ಆಗಿರ್ತಕ್ಕಂತಹ ಒಬ್ಬರು ಸಾಗರದಿಂದ ನಮಗೆ ಚಿಕಿತ್ಸೆಗೆ, ಲೇಸರ್ ಚಿಕಿತ್ಸೆಗೆ ಬಂದಿದ್ರು. ಅವರಿಗೆ ಹೇಗೆ ಈ ಲೇಸರ್ ಚಿಕಿತ್ಸೆಯಲ್ಲಿ ಗುಣಮುಖ ಆಗಿದೆ ಅಂತಕ್ಕಂಥದ್ದನ್ನು ಅವ್ರ ಜೊತೆ ನಾನು ಕೇಳ್ತಾ ಹೋಗ್ತೇನೆ. ಹೆಚ್ಚಿಗೆ ವಿವರವನ್ನು ನಾನು ಅವ್ರ ಕೈಲಿ ಪಡ್ಕೊಳ್ತೇನೆ. ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಕವಿತಾ ಅವರೇ, ಹೇಳಿ ಏನಾಗಿತ್ತು ನಿಮ್ಗೆ? ನನ್ನ ಹೆಸರು ಕವಿತಾ ಅಂತೇಳಿ, ನಾನು ಸಾಗರದಿಂದ ಬಂದಿದ್ದೀನಿ. ನಂಗೆ ಈ ಟ್ರೀಟ್ಮೆಂಟ್ ನಮ್ಮ ಬಾವರು ಸಜೆಷನ್ ಕೊಟ್ಟರು. ತುಂಬಾ ಚೆನ್ನಾಗತ್ತೆ ಸದಾನಂದ್ ಸರ್ ಅಂತ ಇದ್ದಾರೆ, ಅವ್ರ ಹತ್ರ ಹೋದ್ರೆ ನಿಮ್ಗೆ ಕಾಲು ಫುಲ್ ಕ್ಲಿಯರ್ ಆಗುತ್ತೆ. ಮೊದಲು ಏನಾಗಿತ್ತು ನಿಮ್ಗೆ ಕಾಲು ಭಾಗದಲ್ಲಿ? ಇದ್ದಕ್ಕಿದ್ದಂಗೆ ಕಾಲು ಬಾತ್ಕೊಂಡ್ಬಿಡ್ತು, ಊತ ಬಂತು. ಎದ್ದು ನಡಿಲಿಕ್ಕೂ ಬರ್ತಿರ್ಲಿಲ್ಲ, ಗೋಡೆ ಹಿಡ್ಕೊಂಡು ನಡೀತಿದ್ದೆ. ಆಮೇಲೆ ಒಂದ್ ಹೆಜ್ಜೆ ಸಹ ಊರಕ್ ಬರ್ತಿರ್ಲಿಲ್ಲ. ವಾಕ್ ಮಾಡಕ್ ಹೋಗ್ತಿದ್ದೆ, ವಾಕ್ ಮಾಡ್ಲಿಕ್ಕೆ ಹೇಳ್ತಿದ್ರು, ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ನಡಿಲಿಕ್ಕೆ ಹೋದ್ರೆ ಕಾಲಲ್ಲಿ ಇಟ್ರೆ ಇಲ್ಲಿ ಹೋಗ್ತಾ. ಆಮೇಲೆ ಹಿಂಗ್ ಇಟ್ಟ ತಕ್ಷಣ ಒಂದೇ ಸಲ ಕಾಲು ಉಲ್ಟಾ ಹೊಡಿತಿತ್ತು, ನಿಲ್ಲಿಕ್ ಬರ್ತಿರ್ಲಿಲ್ಲ, ಬ್ಯಾಲೆನ್ಸ್ ತಪ್ತಿತ್ತು, ಬಿದ್ದು ಬಿಡ್ತಿದ್ದೆ. ತುಂಬಾ ಆಗ್ತಿತ್ತದು. ಮತ್ತೆ ಇನ್ನೂ ಜಾಸ್ತಿ ಆಗಿತ್ತು. ಟ್ರೀಟ್ಮೆಂಟ್ ತಗೊಂಡಂಗು ಮೆಡಿಸಿನ್ ಕೊಟ್ಟಂಗು ಪೇನ್ ಕಿಲ್ಲರ್ ಕೊಡ್ತಿದ್ರು, ಅವಾಯ್ಡ್ ಮಾಡ್ತಿದ್ದೆ, ತಗೋತಿರ್ಲಿಲ್ಲ ಅದನ್ನ. ಆಮೇಲೆ ತುಂಬಾ ಸಲ ಹಾಸ್ಪಿಟಲ್ಗಳಿಗೆ ಹೋದ್ರೆ ಸರ್ಜರಿನೇ ಹೇಳ್ತಾರೆ ಡಾಕ್ಟರ್ಸ್. MRI ಮಾಡಿದ್ರಾ ನಿಮ್ದು? 2 ಸಲ ಮಾಡಿದ್ದೆ. MRI ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ರು? ಇಲ್ಲ, ಡ್ಯಾಮೇಜ್ ಆಗಿದೆ, ಕಾಲು ಟೇರ್ ಆಗಿದೆ 4 ಕಡೆ. ಅದು ನಿಮ್ಗೆ ಆಪರೇಷನ್ ಆಗ್ಲೇಬೇಕು, ಗ್ಯಾರಂಟಿ ಕೊಡಲ್ಲ ನಾನು. ಆಪರೇಷನ್ ಮಾಡ್ತೀವಿ, ಸಕ್ಸಸ್ ಆದ್ರೆ ನಿನ್ ಪುಣ್ಯ, ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಾನು ಬೆಡ್ ರೀಡ್ ಆಗಿರ್ಬೇಕು ಅಂತ. ಹಂಗಂದ ತಕ್ಷಣ ನಮ್ಮ ಬಾವ ಫೋನ್ ಮಾಡಿಬಿಟ್ಟು, ಇಲ್ಲ ನೀನು, ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು, ಬಾವ ಹಿಂಗೆ ಮಾತಾಡ್ಬೇಕಂತ ನೀ ಮಾಡು, ಹಿಂಗೆ ಬೆಂಗಳೂರಿಗೆ ತುಂಬ ಚೆನ್ನಾಗಿ ನೋಡ್ತಾರಂತೆ, ಒಂದೇ ಸಲ ಗುಣ ಆಗುತ್ತೆ, ನೀನು 5 ಸಲ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ 6 ತಿಂಗಳು ಒಂದೊಂದು ಇದನ್ನು ತೊಗೊಂಡ್ರೆ ಫುಲ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಹೇಳ್ತೀನಿ ಅಂದರೆ, ನಾನು ಅಳ್ತಾ ಬರ್ತಿದ್ದೆ, ಬರಬೇಕಿದ್ರೆ ಅಳ್ತಾ ಬರ್ತಿದ್ದೆ. ಮೆಟ್ಲು ಕೂಡ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್ ನನಗೆ. ಒಂದು ಮೆಟ್ಲು ಹತ್ತಿ ಮೇಲ್ ಬರ್ಲಿಕ್ಕೆ ಬರ್ತಿರ್ಲಿಲ್ಲ. ಲಿಫ್ಟ್ ಇಲ್ಲದೆ ನನಗೆ ಮೇಲ್ ಬರ್ಲಿಕ್ಕೆ ಬರ್ತಿಲ್ಲ. ಒಂದು ಮೆಟ್ಲು ಹತ್ಬೇಕಾದ್ರೆ ಕಣ್ಣೀರ್ ಬರೋದು ನನಗೆ, ಹತ್ತಕ್ಕೆ ಆಗಲ್ಲ ಅಂತ ಹತ್ಬಿಟ್ಟಿದೀನಿ ನಾನು. ಡಾಕ್ಟರ್ ಮುಂದೆ ಹತ್ಬಿಟ್ಟಿದೀನಿ ತುಂಬಾ ಸಲ. ಆಮೇಲೆ ಇಲ್ಲಿ ಬಂದ್ಮೇಲೆ ನನಗೆ ಫಸ್ಟ್ ಸಲ ಟ್ರೀಟ್ಮೆಂಟ್ ಕೊಟ್ರು. 5 ದಿನ ತುಂಬಾ ಬಾವು ಕಮ್ಮಿ ಆಯ್ತು, ಕಮ್ಮಿ ಆಯ್ತು, ಖುಷಿ ಆಯ್ತು, ಇಷ್ಟರ ಗುಣ ಆಗ್ತಿದ್ದೀನಲ್ಲ ಅಂತ. 2ನೇ ಸಲ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಾಯ್ತು ಕಾಲು. ಸರಿ, ಈ ಚಿಕಿತ್ಸೆಯಲ್ಲಿ ನಿಮ್ಗೆ ಏನಾದ್ರು ಔಷಧಿ ಮಾತ್ರೆಗಳು, ಇಂಜೆಕ್ಷನ್ ಏನೋ ಕೊಟ್ವಾ? ಯಾವ್ದು ಮಾತ್ರೆಗಳು ಕೊಟ್ಟಿಲ್ಲ ಸರ್. ಬರೀ ಲೇಸರ್ ನಲ್ಲಿ? ಇಲ್ಲ ಸರ್, ಒಂದು D ವಿಟಮಿನ್ಸ್ ಮಾತ್ರೆ, ಮತ್ತೊಂದು E ವಿಟಮಿನ್ಸ್ ಮಾತ್ರೆ ಅಂತ ಕೊಟ್ಟಿದ್ದಾರೆ. ಯಾವ ಪ್ರಾಬ್ಲಮ್ ಇಲ್ಲ, ನಾನು ಹೆಲ್ದಿ ಆಗಿದ್ದೀನಿ. ಈಗ ವೆಯ್ಟ್ ಒಂದು ಕಮ್ಮಿ ಆದ್ರೆ ನನ್ಗೆ ಎಲ್ಲದೂ ಸರಿ ಆಗತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ನಾ ವೆಯ್ಟ್ ಕಮ್ಮಿ ಮಾಡ್ಕೊಳಕ್ ನೋಡ್ತಾ ಇದೀನಿ, ತುಂಬಾ ಟ್ರೈ ಮಾಡ್ತಾ ಇದೀನಿ, ಮಾಡ್ತೀನಿ, ಡಾಕ್ಟರ್ ಹೇಳ್ದಂಗೆ ನಡ್ಕೊತೀನಿ. ಲೇಸರ್ ಅಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗಿದೆಯಾ? ಇದನ್ನ ತಗೊಂಡಾಗ ನಿಮ್ಗೆ ಏನಾದ್ರು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಏನಾದ್ರು ಬಂತ? ಯಾವ್ದು ಆಗಿಲ್ಲ. ಆ ಲೇಸರ್ ತಗೊಳ್ಳುವಾಗ ಏನಾದ್ರು ನೋವಾಗಿದ್ದು, ಉರಿಯಾಗಿದ್ದು, ಚುಚ್ಚೋದು, ಸುಡೋದು ಯಾವ್ದು ಆಗಿಲ್ಲ? ಏನು ಇಲ್ಲ. ಅಂದ್ರೆ ಕಂಫರ್ಟಬಲ್ ಆಗಿ ಲೇಸರ್ ಟ್ರೀಟ್ಮೆಂಟ್ ಅನ್ನ ನೀವು ತಗೊಂಡ್ರಿ. ನಿಮ್ಮ ನೋವು ಸುಮಾರು 90-95% ವಾಸಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಚಿಕಿತ್ಸೆ ಇನ್ನು ಉಳಿದಿದೆಯಾ ಅಥವಾ ಚಿಕಿತ್ಸೆ ಮುಗಿತಾ ಬಂದಿದೆಯಾ? ಇನ್ನು ಮುಗಿತಾ ಬಂದಿದೆ, ಇನ್ನೊಂದು 5 ಇದೆ. ತಗೊಂಡಾದ್ಮೇಲೆ ತಿಂಗಳಿಗೆ ಒಂದೊಂದು ನಮಗೆ ಕ್ಲೀನ್ ಆಗ್ಬೇಕು ಅಂದ್ರೆ, ಕಾಲು ಮೊದ್ಲಿನಂಗ ಆಗ್ಬೇಕು ಅಂದ್ರೆ ಒಂದೊಂದು ತಗೊಳ್ಳೇಬೇಕು. ಅಂದ್ರೆ ನಿಮ್ಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳ್ಬೋದು. ಖುಷಿಯಾಗಿದೆ ಅಂದ್ರೆ ಸರ್ಜರಿ ಇಲ್ದೇನೆ ನನ್ನ ಕಾಲನ್ನ ನಾನು ಸರಿ ಮಾಡ್ಕೊಂಡೆ ಅಂತಕ್ಕಂಥ ಖುಷಿ ನಿಮ್ಮಲ್ಲಿ 100% ಇದೆ. ಔಷಧಿ ಮಾತ್ರೆ ಯಾವುದೇ ರೀತಿ ಸ್ಟಿರಾಯ್ಡ್, ಪೇನ್ ಕಿಲ್ಲರ್ಸ್ ಅನ್ನ ತಗೊಳ್ಳದೇನೆ ನಿಮ್ಗೆ ವಾಸಿಯಾಗಿದೆ. ಮತ್ತೆ ನನಗೆ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ, ಅದನ್ನ ಮಾಡ್ತೀನಿ ಕ್ಲೀನ್ ಆಗಿ. ಅವ್ರಿಗೆ ಬೆಳಗ್ಗೆ ಒಂದು, ಸಂಜೆ 10 ಎಕ್ಸರ್ಸೈಸ್ ಮಾಡ್ತೀನಿ. 5 ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಐಸ್ ಪ್ಯಾಕ್ ಕೊಡ್ಕೋತೀನಿ, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ಖುಷಿಯಾಗಿರ್ತೀನಿ. ಮನುಷ್ಯನಿಗೆ ಕಾಲು ಬಹಳ ಮುಖ್ಯ ಅಲ್ವಾ? ನಡಿಲಿಕ್ಕಿಲ್ಲ ಅಂತ ಹೇಳಿದಾಗ ತುಂಬಾ ಜೀವನದಲ್ಲಿ ಬೇಸರ ಸ್ಟಾರ್ಟ್ ಆಗುತ್ತೆ. ನಾವ್ ಏನ್ ಮಾಡೋದಪ್ಪ, ನಮ್ ಮುಂದಿನ ಕತೆ ಏನು, ಮಲ್ಕೊಂಡ್ಬಿಟ್ರೆ ಏನ್ ಕತೆ ಅಂತ. ಕೈ ಭಾಗದಲ್ಲಿ ನೋವು ಬರ್ತಿದ್ರು ನಡೆಯುತ್ತೆ, ಕಾಲಲ್ಲಿ ನೋವು ಬರ್ತಿದ್ರು ತುಂಬಾ ಕಷ್ಟ. ಪ್ರತಿಯೊಂದು ಕೆಲಸಕ್ಕೂ ಇನ್ನೊಬ್ಬರನ್ನ ಡಿಪೆಂಡ್ ಆಗ್ಬೇಕಾಗುತ್ತೆ ನಾವು. ಆ ಡಿಪೆಂಡೆನ್ಸಿಯಿಂದ ನೀವು ಹೊರಗಡೆ ಬಂದಿದ್ರ, ಕರೆಕ್ಟ್ ಅಲ್ವಾ? ವಾಸಿಯಾಗಿದೆ, ತುಂಬಾ ಸಂತೋಷವಾಗಿದೆ. ಸರಿ, 2 ವರ್ಷ ಆಯ್ತು ಬೆಡ್ ರಿಡ್ ಆಗಿ. ಇದರಿಂದ ಬಂದ್ಕೊಂಡು ಒಳಗುಣಮುಖನಾಗಿದ್ದೀನಿ. ಈಗ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಬಹಳ ಖುಷಿ ಆಗ್ತದೆ. ವ್ಯೂವರ್ಸ್ಗೆ ಏನ್ ಹೇಳ್ತೀರಾ, ನಿಮ್ಮಂತ ನೋಡೋರಿಗೆ ಏನ್ ಹೇಳ್ತೀರಾ, ಈ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ? 100% ಅವರು ಆಪರೇಷನ್ಗೆ ಹೋಗ್ಬಾರ್ದು. ನನ್ನ ಪ್ರಕಾರ ಲೇಸರ್ ಟ್ರೀಟ್ಮೆಂಟ್ ತಗೋಬೇಕು. ತಗೊಂಡ್ರೆ ಮಾತ್ರ ಇದು ಗುಣ ಆಗುತ್ತೆ ಸರ್. ಆಪರೇಷನ್ಗೆ ಹೋದ್ರೆ ನಿಜವಾಗ್ಲೂ ಗುಣ ಆಗಲ್ಲ.
ಓಕೆ, ಥ್ಯಾಂಕ್ ಯು ಕವಿತಾ ಅವರೇ, ಧನ್ಯವಾದಗಳು. Thank you. ನಮಸ್ತೆ.